ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಮಸ್ಕಾರ. ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಸ್ಟ್ರೆಸ್ ಬಂದರೆ ಜೀವನ ಕಷ್ಟವಾಗುತ್ತೆ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಸ್ಟ್ರೆಸ್ ಕಡಿಮೆ ಮಾಡಲು ಕೆಲವು ಈಸಿ ಟಿಪ್ಸ್ ಹೇಳ್ತೀನಿ. ಓದಿ ಮಾತ್ರ ಅಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ರಿಯಲ್ ಚೇಂಜ್ ಕಾಣ್ತೀರ. ಒಂದನೇ ಪಾಯಿಂಟ್ ಬಂದು ಡೀಪ್ ಬ್ರೀತಿಂಗ್. ದಿನಕ್ಕೆ 5 ನಿಮಿಷ ಸ್ಲೋ ಬ್ರೀತ್ ತೆಗೆದುಕೊಳ್ಳಿ. ನಿಧಾನಾಗಿ ಇನ್ಹೇಲ್ ಮಾಡಿ 4 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ನಂತರ ಎಕ್ಸೆಲ್ ಮಾಡಿ. ಇದು ನಿಮ್ಮ ಬ್ರೈನ್ಗೆ ಆಕ್ಸಿಜನ್ಗೆ ಹೆಚ್ಚಾಗಿ ಸಪ್ಲೈ ಮಾಡುತ್ತದೆ. ಮೈಂಡ್ ಕಾಮ್ ಆಗುತ್ತದೆ. ಪಾಸಿಟಿವ್ ಸೆಲ್ಫ್ ಟಾಕ್. ನಾವು ತಾನೇ ನಮ್ಮ ಮೈಂಡ್ಗೆ ಪಾಸಿಟಿವ್ ವರ್ಡ್ಸ್ ಹೇಳಬೇಕು. ನಾನು ಮಾಡಬಹುದು, ನನ್ನ ಜೀವನ ಸ್ಟ್ರೆಸ್ ಫ್ರೀ ಆಗುತ್ತದೆ ಅನ್ನೋದು ರಿಪೀಟ್ ಮಾಡಿ. ಇದರಿಂದ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ, ಸ್ಟ್ರೆಸ್ ಕಡಿಮೆ ಆಗುತ್ತದೆ. ವಾಕಿಂಗ್ ಅಥವಾ ಯೋಗ. ಪ್ರತಿದಿನ 15 ಅಥವಾ 20 ನಿಮಿಷ ನಡೆಯೋದು ಅತ್ಯುತ್ತಮ ಉತ್ತಮ. ಯೋಗ ಮಾಡಿದರೆ ಬಾಡಿ ಎಂಡ್ರೋಫಿನ್ಸ್ ರಿಲೀಸ್ ಆಗುತ್ತವೆ, ಮೈಂಡ್ ಫ್ರೆಶ್ ಆಗುತ್ತದೆ. ಇವತ್ತು ಹೇಳಿದ ಸಿಂಪಲ್ ಟಿಪ್ಸ್ ಡೀಪ್ ಬ್ರೀತಿಂಗ್, ಪಾಸಿಟಿವ್ ಸೆಲ್ಫ್ ಟಾಕ್, ವಾಕಿಂಗ್ ಆ್ಯಂಡ್ ಯೋಗ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಸ್ಟ್ರೆಸ್ ಕಡಿಮೆ ಆಗುತ್ತದೆ. ಟ್ರೈ ಮಾಡಿ ನೋಡಿ, ನಿಮ್ಮ ಲೈಫ್ ಪೀಸ್ಫುಲ್ ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.